ನೀನು ಬಿಡಪ್ಪ ನೀನು ಮುಟ್ಟಿದ್ದೆಲ್ಲ ಚಿನ್ನ ಆಗುತ್ತಂತೇಳಿ ನಿಮ್ಗೆ ಊರಲ್ಲಿ ನಿಮ್ಮ ಫ್ರೆಂಡ್ಸು ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ರು ಹೇಳಿರ್ತಾರೆ. ಯಾಕಪ್ಪ ನಾ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಈಗ ನಮ್ಮ ಭಾರತ ತಂಡ ಏನು ಮುಟ್ಟುತ್ತೋ ಅದೆಲ್ಲ ಚಿನ್ನ ಆಗುತ್ತೆ ಅನ್ಬೋದು. ಹೌದು, ಮೊದಲನೇದಾಗಿ ಬುಧವಾರ ದಿನ ನಮಗೆ ಬಹಳ ವಿಶೇಷವಾದಂಥ ದಿನವಾಗಿತ್ತು. ಯಾಕಪ್ಪ ಅಂತಂದರೆ, ಆ ಒಂದು ಕ್ರಿಕೆಟ್ ಪ್ರೇಮಿಗಳಿಗೆ ಒಂದು ದಿನ ಪೂರ್ತಿ ಒಂದು ರಸದೌತಣ ನೀಡುವಂಥ ದಿನ ಬುಧವಾರ ಆಗಿತ್ತು. ಏನು ವಿಶೇಷ ಈ ಬುಧವಾರ ಅಂತೇಳಿ ನೋಡೋದಾದರೆ, ಒಂದೇ ದಿನ 3 ಮ್ಯಾಚ್ಗಳಿದ್ವು. ಅದು ಬರೀ ಮಹಿಳೆಯರದಷ್ಟೇ ಅಲ್ಲ, ಪುರುಷರದಷ್ಟೇ ಅಲ್ಲ, ಮಹಿಳೆಯರು ಪುರುಷರು ಎಲ್ಲರದು ಸೇರಿ ಒಟ್ಟಾಗಿ 3 ಮ್ಯಾಚ್ಗಳು ಒಂದೇ ದಿನ ನಡೀತಾ ಇದ್ವು. ಈ ಸುದ್ದಿನೇ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೆ ಭಾಳ ಖುಷಿ ಕೊಡುವಂಥ ಸುದ್ದಿಯಾಗಿತ್ತು. ಅಷ್ಟೇ ಅಲ್ಲದೆ ಈ ಸುದ್ದಿ ಮತ್ತಷ್ಟು ಖುಷಿಯನ್ನು ನೀಡಿದೆ ಎಲ್ಲ ಕ್ರಿಕೆಟ್ ಅಭಿಮಾನಿಗಳಿಗೂ. ಯಾಕಪ್ಪ ಅಂತಂದರೆ, ನಿನ್ನೆ ಏನು ನಡೆದವಲ್ಲ ಬುಧವಾರ ದಿನ ನಡೆದಂಥ ಪಂದ್ಯಗಳು, 3 ಪಂದ್ಯಗಳು, 3 ಪಂದ್ಯಗಳಲ್ಲಿ ಭಾರತ ಜಯಶಾಲಿಯಾಗಿದೆ. ಬರೀ ಸಣ್ಣ ಅಂತರದ ಅಥವಾ 10-20 ರನ್ಗಳ ಜಯ ಅಲ್ವೇ ಅಲ್ಲ, ಪ್ರತಿ ಒಂದು ಮ್ಯಾಚಲ್ಲೂ ಸಹಿತ ಪುರುಷರ 2 ಮ್ಯಾಚ್ಗಳಲ್ಲೂ ಸಹಿತ 100ಕ್ಕೂ ಅಧಿಕ ರನ್ಗಳ ಜಯ, ಮಹಿಳೆಯರದು 90ಕ್ಕೂ ಅಧಿಕ ರನ್ಗಳ ಜಯ. ಹೌದು, ಏನು ಇದು ಒಂದು ಪೂರ್ತಿ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಮೊದಲನೇದಾಗಿ ನಾವು ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ ನಡೆಯುವಂಥ ಒಂದು ಸರಣಿಯನ್ನು ನೋಡ್ಕೊಂಬರೋಣ. ನಾವು ಈಗಾಗಲೇ ಭಾರತ ಮತ್ತು ಅಫ್ಘಾನಿಸ್ತಾನ ನಡುವೆ ನಡೆದಂತಹ ಟೆಸ್ಟ್ ಸೀರೀಸ್ನ ನೋಡಿದ್ವಿ. ಅಲ್ಲಿ ಟೆಸ್ಟ್ನ ಪೂರ್ತಿ ಸಂಪೂರ್ಣವಾಗಿ ನಡೆದಂಥ ಏಕೈಕ ಟೆಸ್ಟ್ ಸರಣಿಯನ್ನು ಭಾರತ ತನ್ನದಾಗಿಸ್ಕೊಂತು. ಅದಾದ ನಂತರ ಏಕದಿನ ಸರಣಿ ನಡೀತಾ ಇತ್ತು ಭಾರತ ಮತ್ತು ಅಫ್ಘಾನಿಸ್ತಾನದ ನಡುವೆ. ಮೊದಲನೇ ಮ್ಯಾಚಲ್ಲಿ ಭಾರತ ಗೆದ್ದಿತ್ತು. ಅಷ್ಟೇ ಅಲ್ಲದೆ 2ನೇ ಮ್ಯಾಚು ನಿನ್ನೆ ಇತ್ತು, ಅಂದರೆ ಬುಧವಾರ ದಿನ ನಡೀತಾ ಇತ್ತು. ಆ 2ನೇ ಮ್ಯಾಚಲ್ಲೂ ಸಹಿತ ಭಾರತ ತನ್ನ ಮೇಲುಗೈಯನ್ನು ಸಾಧಿಸಿ 2 ಮ್ಯಾಚ್ಗಳಿಗೆ ಭಾರತದ ಮತ್ತು ಅಫ್ಘಾನಿಸ್ತಾನ ನಡುವಿನ ಆ ಒಂದು ಏಕದಿನ ಸರಣಿಯನ್ನು ಸಂಪೂರ್ಣವಾಗಿ ತನ್ನದಾಗಿಸ್ಕೊಂಡೈತೆ ಅನ್ಬೋದು. ಅದು ಕಡಿಮೆ ಮೊತ್ತಕ್ಕೇನಲ್ಲ. ಅಷ್ಟೇ ಅಲ್ಲ, ಆ ಒಂದು ಎಷ್ಟು ಮೊತ್ತ ಅಂದ್ರೆ ಎಷ್ಟು ರನ್ಗಳ ಅಂತರದಿಂದ ಗೆತ್ತು ಅನ್ನೋಕ್ಕಿಂತ ನೋಡೋಕ್ಕಿಂತ ಮುಂಚೆ ಅಲ್ಲಿ ನಮ್ಮ ಶುಭ್ಮನ್ ಗಿಲ್ ಮತ್ತು ಇಶಾನ್ ಕಿಶನ್ ಅವರು ಆಡಿದಂಥ ಆಟ ಬಹಳ ರೋಚಕವಾದಂಥ ಆಟ. ಯಾಕಪ್ಪ ಅಂತಂದರೆ, ಇಬ್ಬರೂ ಸಹಿತ ಸೆಂಚುರಿಗಳನ್ನು ಮಾಡ್ಕೋತಾರೆ. ಅಷ್ಟೇ ಅಲ್ಲದೆ ಇಲ್ಲಿ ನಾಯಕ ಶುಭ್ಮನ್ ಗಿಲ್ ಅವರು 150ಕ್ಕೂ ಅಧಿಕ ರನ್ಗಳನ್ನು ಹೊಡೆಯೋದ್ರ ಮೂಲಕ ತಮ್ಮ ನಾಯಕ ಸ್ಥಾನದಲ್ಲಿ ಅವರ ಒಂದು ಕಾರ್ಯವನ್ನು ನಿಭಾಯಿಸ್ತಾರೆ. ಇನ್ನು ಅದಾದ ನಂತರ ಇಶಾನ್ ಕಿಶನ್ ಅವರನ್ನು ನೋಡೋದಾದರೆ, ಇಶಾನ್ ಕಿಶನ್ ಅವರು ಸಹಿತ 125 ರನ್ಗಳನ್ನು ಹೊಡೆದು ತಮ್ಮ ವಿಕೆಟ್ನ ಒಪ್ಪಿಸ್ತಾರೆ. ಈ ಒಂದು ಮ್ಯಾಚಲ್ಲಿ ಇಷ್ಟೆಲ್ಲ ಆದರೆ, ಇಲ್ಲಿ ಅವರು 100ಕ್ಕೂ ಅಧಿಕ ರನ್ಗಳಿಂದ ಅಫ್ಘಾನಿಸ್ತಾನವನ್ನು ಸೋಲಿಸಿ ಭಾರತ ಸರಣಿಯನ್ನು ತನ್ನ ಕೈವಶ ಮಾಡ್ಕೊಳ್ಳುತ್ತೆ. ಆ ಮುಂದಿನ ಸರಣಿ ಅದೇನು ನಡೀಬೇಕಿತ್ತಲ್ಲ, ಯಾಕಂದ್ರೆ ಅದು ಸೋಲಿಗೆಲ್ಲಿ ಏನು ನಡಿಬೇಕಿತ್ತಲ್ಲ ಅದು ನಡೀತೆ. ಮುಂದಿನ ಮ್ಯಾಚ್ ಚೆನ್ನೈಯಲ್ಲಿ ನಡೀತೈತಿ, 3ನೇ ಮ್ಯಾಚ್, ODI ಸೀರೀಸ್ನ 3ನೇ ಮ್ಯಾಚ್. ಇನ್ನು ಈ ಕಡೆ ಬರೋದಾದ್ರೆ, ಈಗಾಗಲೇ ನಮಗೆ ಗೊತ್ತೈತಿ ಇಲ್ಲಿ ಏನು ಈ ತ್ರಿಕೋನ ಆದಂಥ ಈ 3 ದೇಶಗಳ ಮಧ್ಯೆ, ತ್ರಿಕೋನ ಆಕಾರದ ಈ 3 ದೇಶಗಳ ಮಧ್ಯೆ ಏನು ಈ ಒಂದು ಸರಣಿ ನಡೀತಾ ಇತ್ತಲ್ಲ, ಶ್ರೀಲಂಕಾ, ಅಫ್ಘಾನಿಸ್ತಾನ ಮತ್ತು ಭಾರತ ನಡುವಿನ ಈ ಒಂದು ಸರಣಿ, ಇದು ಸಹಿತ ಬಹಳ ಅಂದ್ರೆ ಭಾಳ ಸುದ್ದಿಯಾಗಿತ್ತು. ಯಾಕಪ್ಪ ಅಂದರೆ, ವೈಭವ್ ಸೂರ್ಯವಂಶಿ ಅವರಿಂದ ಮತ್ತೊಂದಷ್ಟು ಸುದ್ದಿಯಾಗಿತ್ತು ಅನ್ಬೋದು. ಅದಾದ ನಂತರ ಈಗ ಆ ಸರಣಿಯಲ್ಲಿ ಭಾರತ ಮೊನ್ನೆ ಶ್ರೀಲಂಕಾ ವಿರುದ್ಧ ಸೋತಿತ್ತು. ಅಲ್ಲಿ ಭಾಳಷ್ಟು ಡ್ರಾಮಾಗಳಾಗಿದ್ದು ಎಲ್ಲ ಆಗಿದ್ದು. ಇದಾದ ಬಳಿಕ ಇನ್ನೇನು ಭಾರತ ಹೋಗಿ ಫೈನಲಿಗೆ ತಲುಪುತ್ತಾ ಇಲ್ಲ ಅಂತೇಳಿ ಈಗ ಅವ್ರಿಗೆ ಡೂ ಆರ್ ಡೈ ಮ್ಯಾಚ್ ಆಗಿತ್ತು ನಿನ್ನೆ ನಡೆದಂಥ ಮ್ಯಾಚ್. ಆ ಮ್ಯಾಚಲ್ಲೂ ಸಹಿತ ಭಾರತ ಯಾವುದೇ ರೀತಿಯಾದಂತಹ ಒಂದು ಎದೆಗುಂದಿದೆ, ನಾವು ಏನಿದೆ ನಮ್ಗೆ ಯಾವುದೋ ಲೆಕ್ಕನ ಅಲ್ಲ ಅಂತೇಳಿ ಅಲ್ಲೂ ಸಹಿತ ಭಾರತದ ತಂಡ ಅಫ್ಘಾನಿಸ್ತಾನ ತಂಡದ ಜೊತೆಗೆ 100ಕ್ಕೂ ಅಧಿಕ ರನ್ಗಳ ಒಂದು ಜಯವನ್ನು ಸಾಧಿಸಿ ಅಲ್ಲಿ ಸಹಿತ ಭಾರತ ಫೈನಲ್ಗೆ ಲಗ್ಗೆ ಇಟ್ಟಿದೆ ಅನ್ಬೋದು. ಇದು 2 ಭಾರತದ ಕ್ರಿಕೆಟ್ ಅಭಿಮಾನಿಗಳಿಗೆ ಬಹಳಷ್ಟು ಖುಷಿ ಕೊಡೋ ವಿಚಾರ. ಇನ್ನೊಂದು ಏನಪ್ಪ ಅಂತ ನೋಡೋದಾದರೆ, ಈಗಾಗಲೇ ನಡೀತಿರುವಂಥ ICC ವುಮೆನ್ಸ್ T20 ವರ್ಲ್ಡ್ ಕಪ್ ಏನೈತಲ್ಲ, ಅಲ್ಲೂ ಸಹಿತ ಈಗಾಗಲೇ ಬದ್ಧ ವೈರಿಗಳಾದಂಥ ಪಾಕಿಸ್ತಾನ ಆಟಗಾರರನ್ನ ನಮ್ಮ ಭಾರತದವರು ಸೋಲಿಸಿ ಅವರ ಮುಂದಿನ ಹೆಜ್ಜೆಯನ್ನು ಇಟ್ಟಿದ್ರೆ, ಅದೇ ರೀತಿಯಾದಂಥ ಅವ್ರು ಏನು ಒಂದು ಜಯದ ನಾಗಾಲೋಟವನ್ನು ಮಾಡ್ಕೊಂಡು ಬಂದಿದ್ದಾರಲ್ಲ, ಅದನ್ನು ಈಗ ಅವ್ರು ಮತ್ತಷ್ಟು ಯಶಸ್ವಿಯಾಗಿ ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ಬೋದು. ಯಾಕಪ್ಪ ಅಂತಂದ್ರೆ, ನಿನ್ನೆ ನಡೆದಂಥ ನೆದರ್ಲ್ಯಾಂಡ್ ಜೊತೆಗಿನ ಆ ಒಂದು ಪಂದ್ಯದಲ್ಲಿ ನಮ್ಮ ಭಾರತದ ಮಹಿಳೆಯರು 90ಕ್ಕೂ ಅಧಿಕ ರನ್ಗಳ ಒಂದು ಅಂತರದಿಂದ ಜಯವನ್ನು ಸಾಧಿಸಿದ್ದಾರೆ ಅನ್ಬೋದು. ಇದರ ಮೂಲಕ ಅವರು ಇನ್ನೇನು ಒಂದು ಕಪ್ಪಿಗೆ ಹತ್ತಿರ ಆಗುವಂಥ ಹೆಜ್ಜೆನ ಮತ್ತಷ್ಟು ಅವ್ರು ಸಮೀಪ ಮಾಡ್ಕೊಂಡಿದ್ದಾರೆ, ಕಪ್ಪಿಗೆ ಮತ್ತಷ್ಟು ಸಮೀಪ ಆಗಿದ್ದಾರೆ. ಅದೇ ರೀತಿಯಾಗಿ ಈ ಸಾರಿ ಆ ಕಪ್ಪನ್ನು ಗೆಲ್ಲಿ ಅನ್ನೋದು ನಮ್ಮ ಆಶಯ. ನೀವೆಲ್ಲ ಯಾರ್ಯಾರು ಈ 3 ಮ್ಯಾಚ್ಗಳನ್ನು ನೋಡಿದ್ರಿ, ಈ 3 ಮ್ಯಾಚ್ಗಳು ಇದಾವಂತ ಎಲ್ಲರಿಗೂ ಎಷ್ಟು ಜನಕ್ಕೆ ಗೊತ್ತಿತ್ತು. ಮತ್ತು ಅಷ್ಟೇ ಅಲ್ಲದೆ ಈ 3 ಮ್ಯಾಚ್ಗಳನ್ನು ಗೆದ್ದು ಇವತ್ತು ನಮ್ಮ ಭಾರತನೇ ಜಯಶಾಲಿಯಾಗಿದೆ ಅನ್ಬೋದು. ಬರೀ ಭಾರತದ ಏನು ಇವತ್ತು ನಾವು 1 ಮ್ಯಾಚ್ ಗೆದ್ದಾಗನೇ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಅದರಲ್ಲಿ ಇವತ್ತು 3 ಮ್ಯಾಚ್ ಇದ್ದು 3ಕ್ಕೆ 3 ಮ್ಯಾಚ್ ಗೆದ್ದಿದ್ದಾರಪ್ಪ ಅಂತಂದ್ರೆ, 1 ಮ್ಯಾಚ್ ಗೆದ್ದಾಗ ನಮ್ಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಅದರಲ್ಲಿ ನಿನ್ನೆ 3 ಮ್ಯಾಚ್ಗಳಿದ್ವು. 3 ಮ್ಯಾಚ್ ಗೆದ್ದಾಗ ನಿಮಗೆ ಎಷ್ಟು ಖುಷಿ ಆಯಿತು. ಇನ್ನು ಅಷ್ಟೇ ಅಲ್ಲದೆ ನಮ್ಮ ಭಾರತದ ವನಿತೆಯರು T20 ವರ್ಲ್ಡ್ ಕಪ್ ಎತ್ತಾರ ಇಲ್ವಾ, ನಿಮಗೇನು ಅನಿಸುತ್ತೋ ಕಮೆಂಟ್ ಮಾಡಿ ತಿಳಿಸ್ರಿ.